ಅಲ್ಲ ಮೇಡಮ್, ಅವ್ರಿಗೆ ಬೇಕಾರದೇನು ಜಾಗ ಖಾಲಿ ಬೇಕು ಅಷ್ಟೇ. ಸಾಯಂಕಾಲ ಆಗಿದ್ರೆ ಉಚ್ಚ ಮಾಡೋಕ್ಕೆ ಲೈನ್ ಮಾಡಿಬಿಟ್ಟಿದ್ದಾರೆ. ಉಚ್ಚ ಮಾಡೋದು, ಬಾತ್ರೂಮ್ ಮಾಡೋದು, ಬಡವರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದಾರೋ ಉಚ್ಚ ಮಾಡ್ತಾ ಇದ್ದಾರೋ. ಇವಾಗ ನಾವು ಏನೋ ಮನೆ ಸಾಕಬೇಕು, ಮನೆಗೆ ಕೊಡಬೇಕು, ಮಕ್ಕಳಿಗೆ ಎಜುಕೇಷನ್ ಇದೆ, ಎಲ್ಲ ಕಷ್ಟ ಇದೆ. ಅದಕ್ಕೆ ಬಂದು ಇಲ್ಲಿ ಫುಟ್ಪಾತ್ ಮೇಲೆ ಕುತ್ಕೊಂತಾರೆ. ನಮ್ಮದು ಅಂಗಡಿ ಅದು ಇಲ್ಲ ಅಂತಿಲ್ಲ, ಹೊಡೆದಾಕ್ಬಿಟ್ರು. ಇವಾಗ ಅವರು ಹ್ಯಾಪಿ ಆಗಿದ್ದಾರೆ, ನಾವು ಕಷ್ಟದಲ್ಲಿ ಇದ್ದಾರೆ. ಏನು ಹೇಳೋಕ್ಕಾಗುತ್ತೆ? ಅದೇ ಸರ್, ಅವತ್ತಿನ ಒಂದೇ ದಿನಕ್ಕೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 250 ಅಂಗಡಿಗಳು ನೋಡ್ತಾವ್ರು. ಹೌದು ಮಾಡ್ಬೇಕಲ್ಲ, ಇಷ್ಟು ದಿನ ಬೇಕು ಫುಟ್ಪಾತ್ ಮಾಡೋದಿಕ್ಕೆ ಅವ್ರಿಗೆ. ಮೇಡಮ್, ಅವ್ರು ತಿಳಿಬೇಕದಲ್ಲ, ನಾವು ಹೇಳೋಕೆ ಹಿಂಗಿಲ್ಲ. ಬಡವರು ಇರೋದಿಲ್ಲಿ ಏನೋ ಒಂದು ಸೌಲಭ್ಯ ಮಾಡಿಬಿಟ್ಟು ಅಲ್ಲಿ ಜಾಗ ತೋರಿಸ್ಬಿಟ್ಟು ಅಲ್ಲಿ ಕುತ್ಕೊಳ್ಳಪ್ಪ ಸ್ವಲ್ಪ ದಿನ, ಆಮೇಲೆ ಏನೇನೋ ಮಾಡೋಣ ಅಂತ ಮಾಡಬೇಕಿತ್ತು. ಏನಿಲ್ಲ, ಬಂದರು ಹೊಡೆದ್ಬಿಟ್ರು ಹೋಗ್ಬಿಟ್ರು. ಇವಾಗ ನಾವು ಸಾಯ್ತಾ ಇದ್ದಾರೆ, ಸಾಲ ಮಾಡಿದ್ದಾರೆ. ಅವ್ರ ಮನೆ ಹತ್ರನೇ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ದುಡ್ಡು ಕೊಡ್ರಿ ನೀವು ಅಂತ. ದುಡ್ಡು ಎಲ್ಲಿ ಕೊಡೋಕ್ಕಾಗುತ್ತೆ? ಎಲ್ಲಿಂದ ಕೊಡೋಕ್ಕಾಗುತ್ತೆ? ಅವ್ರಿಗೇನು ಅಷ್ಟು ಬುದ್ಧಿ ಇಲ್ವಾ ಬೇರೆಗೌಡ ಸಾಹೇಬ್ರಿಗೆ? ಗೊತ್ತಿದ್ದಿಲ್ಲ. ಅವರು ಜನಗಳ ಕಷ್ಟ ಸುಖ ಎಲ್ಲ ಕೇಳ್ತಾರಿಲ್ಲ, ಅವ್ರಿಗೂ ಗೊತ್ತಾಗಬೇಕಿಲ್ಲ. ಇಲ್ಲಿ ಇರೋದು ಬಡವರು, ಯಾರು ಶ್ರೀಮಂತರಿಲ್ಲ ಮೇಡಮ್. ಇದು ತೊಗೊಂಡು ಸಂಪಾದನೆ ಮಾಡೋಣ ಮನೆ ನಡೆಯೋದಿಲ್ಲ ಅಂತ ಏನಿಲ್ಲ. ಇವಾಗ ಪರಿಸ್ಥಿತಿ ಏನಾಗಿದೆ ಅಂದರೆ ಇಲ್ಲಿ ಏನು ನಡೀತಾ ಇಲ್ಲ. ಮನಸ್ಸಲ್ಲಿ ಏನೋ ಬರೋನೋ ಕಷ್ಟ ಬರ್ತಾ ಇದೆ, ಅದು ಮಾಡೋಣ ಇದು ಮಾಡೋಣ ಅಂದರೆ ಏನೇನ್ ಮಾಡ್ಬೇಕಂತ ಏನು ಮಾಡ್ದಿರಾ? ಏನೂ ಮಾಡೋಕ್ಕಾಗಲ್ಲ, ಸುಸೈಡೇ ಮಾಡಬೇಕು ಅಷ್ಟೇ. ಈ ಜಾಗ ಐತಿರೋದಕ್ಕೋಸ್ಕರಗೆ ಏನು ಮಾಡಬೇಕು ಮೇಡಮ್? ಅವ್ರು ತಿಳಿಬೇಕು. ಗೌರ್ಮೆಂಟು ಏನೋ ಒಂದು ಅವಕಾಶ ಕೊಡಬೇಕು ಅಂತ ನನಗೆ ಮಾಡಿರಿ. ಹಂಗಿಲ್ಲ, ಸ್ವಲ್ಪ ಟೈಮ್ ಕೊಡಬೇಕು. ಟೈಮ್ ಕೊಟ್ಬಿಟ್ಟು ಈ ದಿನ ನೀವು ಇದ್ದರು ಮಾಡಿದ್ರು, ಇನ್ಮೇಲೆ ಎಲ್ಲಿನೋ ಮಾಡಿಕೊಡ್ರಿ ಅಂತ ಹೇಳ್ಬೇಕಿದ್ರು. ಏನಿಲ್ಲ, ಬಂದರು ಹೊಡೆದ್ಬಿಟ್ರು ಹೋಗ್ಬಿಟ್ರು. ಅವ್ರಿಗೆ ಏನೇನೋ ಕೇಳ್ರೆ ನಾವೇನು ಮಾಡೋಣ? ಹೈಕೋರ್ಟಿಂದ ಆರ್ಡರ್ ಬಂದಿದ್ದು, ಆ ಕೇಳ್ರೆ ಬರಲಿ. ಏನಕ್ಕಂತ ಹೊಡೆದಿದ್ದವ್ರು? ಫುಟ್ಪಾತ್ ಮಾಡ್ತೀನಿ ಅಂತ ಹೊಡೆದ್ರು. ಫುಟ್ಪಾತ್ ಮಾಡ್ತೀನಿ ಅಂತ ಮಾಡಿ ಅದನ್ನು ಹೊಡಿಲಿಲ್ವಲ್ಲ. ಇಲ್ಲಿ ನೋಡಿ ಇದು ಹೆಂಗ್ ಮಾಡಿದ್ರೆ, ಎಷ್ಟು ಗಲೀಜ್. ಗಲೀಜೇನು ಮೇಡಮ್? ಸಂಜೆ ನೀವು 4 ಗಂಟೆಗೆ ಬಂದು ನೋಡಿ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಅಲ್ಲಿ ರೀಸಸ್ ಮಾಡಿಕೊಂಡು ಟಾಯ್ಲೆಟ್ ಮಾಡಿಕೊಂಡು ರಾಬ್ರಿ ಮಾಡಿಕೊಂಡು 7 ಗಂಟೆ ಆದ ತಕ್ಷಣ ಅಲ್ಲಿ ರಾಬ್ರಿಗಳು ನಡೀತಾ ಇರುತ್ತೆ. ಇವಾಗ ಯಾರು ನೋಡ್ತಾರೆ? ಇವಾಗ ನಾವೇ ಅಂಗಡಿಗೆ ಹೋರು 6:30 ಬಿಟ್ಟರೆ ಅದನ್ನು ಏನು ಗೊತ್ತಾ, ಪೊಲೀಸವ್ರು ಬಿಡ್ತಾ ಇಲ್ಲ. 2 ಗಂಟೆ ಮೇಲೆ ಬಿಡ್ತಾ ಇರೋದು. ಇವಾಗ 2 ಗಂಟೆವರೆಗೆ ವಾಚ್ಮೆನ್ ಥರ ನಾವು ಕಾಯಬೇಕು. ಆಮೇಲೆ ಏನೋ ನಡೀದ್ರೆ ನಡೀತಿದ್ದೆ, ಇಲ್ಲ ಅಂತಿಲ್ಲ. ಮಳೆ ಬಂದುಬಿಟ್ಟು ಅದನ್ನು ರೈಟ್ ಮನೆಗೆ. ಏನು ಮಾಡೋಕ್ಕಾಗಲ್ಲ. ಏನು ಮಾಡಬೇಕೈತೆ ಹೇಳಿ? ಇವಾಗ ನಾವು ಅರ್ಥ ಮಾಡಬೇಕು. ಬಡವರು ಇರೋದು ಏನೋ ಒಂದು ಅವಕಾಶ ಮಾಡಿ ಕೊಡಲಿ, ಒಳ್ಳೆ ಸರ್ಕಾರ ಇರಲಿ, ಇಲ್ಲ ಅಂತಿಲ್ಲ. ಬಟ್ ಈ ಥರ ಬಡವರಿಗೆ ಸಾಯಿಸ್ಬೇಕಂದ್ರೆ ಸರ್ಕಾರ ನಮಗೆ ಬೇಡ. ಸರ್ಕಾರ ಮಾಡಿದ್ಮೇಲೆ ಸ್ವಲ್ಪ ನೋಡಿ, ನಮಗೂ ನೋಡಿ. ನೀವೇ ನೋಡ್ಕೊಂಡು ನೀವೇ ಇದ್ದೀರಲ್ಲ, ಇರೋಕ್ಕಾಗಲ್ಲ. ನಮಗೂ ಸ್ವಲ್ಪ ನೋಡಿ. ಓಕೆ ನೋಡಿ ಮೇಡಮ್, ಯಾರಿಗೆ ಕಷ್ಟ ಇದೆ? ಇಲ್ಲಿಂದ ಏನು ಕಷ್ಟ ಇತ್ತು ಅವ್ರಿಗೆ? ಏನು ಕಷ್ಟ ಅಲ್ಲ. 10 ಅಡಿ 11 ಅಡಿ ಕಿಲ್ಲ ಮುಂದೆ ಇದೆ, ನಾವು ಹಿಂದೆ ತಾನೇ ಇರೋದು. ವಾರ್ನಿಂಗ್ ನಮ್ಮದು ತಪ್ಪಿದೆ, ಇಲ್ಲ ಅಂತಿಲ್ಲ. ಮುಂದೆ ತೊಗೊಂಡಿರೋದು ಸ್ವಲ್ಪ ಡಿಸ್ಪ್ಲೇ ಮಾಡಿರೋದಲ್ಲ, ತಪ್ಪಿದೆ, ಇಲ್ಲ ಅಂತಿಲ್ಲ. ನೀವು ನಮಗೆ ವಾರ್ನಿಂಗ್ ಕೊಟ್ಟಿದ್ರೆ ಏನೇನು ಬೇಕು ಮಾಡ್ಕೋಬೇಕಿತ್ತಿಲ್ಲ. ಇವಾಗ ಏನಿಲ್ಲ, ರೋಡಿಗೆ ಬಂದಿದ್ದಾರೋ, ಇವಾಗ ದೇವರು ಕಾಪಾಡಬೇಕಷ್ಟೇ. ಏನು ಮಾಡೋದು? ನಮ್ಮದು ಇವತ್ತು ಆಗಿಲ್ಲ ಮೇಡಮ್. ಏನೋ ಸಾಲ ಅವ್ರು ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅಂಗಡಿನೇ ಹಾಕಿಲ್ಲ, ಸುಮ್ಗೆ ಕೂತಿದ್ದೀನಿ. ಇವಾಗ ಏನು ಮಾಡಬೇಕು ಹೇಳಿ? ಏನೋ ನಾನು ಕೇಳ್ಕೊಳ್ಳೋದು ಎಷ್ಟೇ ಮೇಡಮ್. ಎಲ್ಲಿ ಸುಧಾರಿಸ್ಕೊಳಕ್ಕಾಗುತ್ತೆ? ಮೈ ಮೇಲೆ ಎಲ್ಲ ಬಿಸಿ ನೀರು ಬಿದ್ದಿದೆ, ಮೈ ಮೇಲೆ ಬಿಸಿ ನೀರು ಬಿದ್ದೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗುತ್ತೆ? ಅಲ್ಲಿನೂ ನೋವಾಗುತ್ತೆ, ಇಲ್ಲಿನೂ ನೋವಾಗುತ್ತೆ. ದೇವರು ಏನು ಮಾಡ್ತಾನೆ ನೋಡೋಣ. ಏನೋ ಎಷ್ಟು ದಿನ ಕಷ್ಟ ಕೊಡ್ತಾರೆ ಕೊಡಲಿ, ಬಟ್ ದೇವರಿಂದ ಆಗಿಲ್ಲ ಇದು.